ಹಣಕ್ಕಾಗಿ ಕಿಡ್ನಾಪ್ ಮಾಡಿ ಕೊಲೆ ಮಾಡಿದವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನ್ಯೂ ಇಯರ್ ಪಾರ್ಟಿಯ ಹಣಕ್ಕಾಗಿ ಕಿಡ್ನಾಪ್ ಮಾಡಿ ಕೊಲೆ. ಹಣಕ್ಕಾಗಿ ಗುರುಸಿದ್ದಪ್ಪನನ್ನ ಕೊಂದ ಸಂಜಯ್ ಮತ್ತು ಆನಂದನನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಜ್ಞಾನಭಾರತಿ ಠಾಣೆಯ ಪೊಲೀಸರಿಂದ ಆರೋಪಿಗಳ ಬಂಧನ ಆಗಿದೆ. ಡಿಸೆಂಬರ್ 30ರಂದು ಕಿಡ್ನಾಪ್ ಮಾಡಿದ್ರು. 5 ಲಕ್ಷವನ್ನ ಪೀಕಿದ್ರು ಹಂತಕರು. ಗುರುಸಿದ್ದಪ್ಪನ ಹೆಂಡತಿಯಿಂದ 5 ಲಕ್ಷ ರೂಪಾಯಿ ಹಣವನ್ನ ವಸೂಲಿ ಮಾಡಿದ್ರು. 5 ಲಕ್ಷ ಪಡೆದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿತ್ತು. ಪೊಲೀಸರಿಗೆ ಮಾಹಿತಿಯನ್ನ ನೀಡಬಹುದು ಅಂತ ಹೆದರಿ ಈ ರೀತಿಯ ಕೊಲೆ ಮಾಡಿದ್ದಾರೆ. ರಾಮನಗರದ ಮಂಚನಬೆಲೆ ಡ್ಯಾಂ ಬಳಿ ಗುರುಸಿದ್ದಪ್ಪನ ಕೊಲೆ ಆಗಿರುವಂತಹದ್ದು. ಗುರುಸಿದ್ದಪ್ಪನನ್ನ ತಿಂದು ಹಾಕಿದ್ದಾವೆ ಕಾಡು ಪ್ರಾಣಿಗಳು. ಈಗ ಕೊಲೆ ಮಾಡಿದಂತಹ 2 ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತಹದ್ದು. ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ನೀವು ಕೂಡ ಸಿಸಿಟಿವಿ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು 5 ಲಕ್ಷ ಹಣವನ್ನ ಈ ಹಂತಕರು ಗುರುಸಿದ್ದಪ್ಪನ ಹೆಂಡತಿಯಿಂದ ಪಡಿತಾ ಇದ್ದಂಥದ್ದು. ಡಿಸೆಂಬರ್ 30ನೇ ತಾರೀಕು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ನಿನ್ನ ಗಂಡನನ್ನ ಕೊಲೆ ಮಾಡ್ತೀವಿ, 5 ಲಕ್ಷ ರೂಪಾಯಿ ಹಣವನ್ನು ನೀನು ಕೊಡಬೇಕು ಅಂತ ಹೇಳಿ ಬೆದರಿಕೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಗಂಡನ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕಾಗಿ ಹೆಂಡತಿ 5 ಲಕ್ಷ ಹಣವನ್ನ ಹಂತಕರಿಗೆ ಕೊಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಈ ಕೊಲೆಯ ಹಿನ್ನೆಲೆ ಏನು? ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಹೊಸ ವರ್ಷಕ್ಕೆ ಪಾರ್ಟಿ ಮಾಡ್ಲಿಕ್ಕೆ 2 ಹಂತಕರು ಸೇರಿ ತನ್ನ ಸ್ನೇಹಿತನನ್ನೇ ಕಿಡ್ನಾಪ್ ಮಾಡಿ 5 ಲಕ್ಷಕ್ಕೆ ಡಿಮಾಂಡ್ ಅನ್ನ ಮಾಡ್ತಾರೆ. ಡಿಮಾಂಡ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಗುರುಸಿದ್ದಪ್ಪನವರ ಪತ್ನಿ ತಂದು ಅವರು ರಸ್ತೆಯಲ್ಲಿರುವಂತ ಸಂದರ್ಭದಲ್ಲಿ ಅವರಿಗೆ 5 ಲಕ್ಷ ಹಣವನ್ನ ಕೊಟ್ಟು ಹೋಗಿರುವಂತದ್ದು. ಆ ಬಳಿಕ ಆ ಹಣದೊಂದಿಗೆ ನಿಮ್ಮ ಗಂಡನಿಗೆ ಬಿಟ್ಟು ಕಳಿಸ್ತೀವಿ ಹೋಗಿ ಅಂತ ಹೇಳಿ ಅಲ್ಲಿಂದ ಆ ಮಹಿಳೆಯನ್ನ ಬಿಟ್ಟು ಕಳಿಸಿದ್ದಾರೆ. ಆದ್ರೆ ಪಾರ್ಟಿ ಮಾಡಿದ ಬಳಿಕ ಮಂಚನಹಳ್ಳಿ ಡ್ಯಾಮ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಎಲ್ಲ ಒಂದ್ ಕಡೆ ದುಡ್ಡು ಕೊಟ್ಟಿರುವ ವಿಚಾರವನ್ನ ಪೊಲೀಸರಿಗೆ ತಿಳಿಸ್ತಾನೆ ಅನ್ನುವಂತ ಕಾರಣಕ್ಕಾಗಿ ಗುರುಸಿದ್ದಪ್ಪನವನ್ನ ಕುಡಿದ ಮತ್ತಿನಲ್ಲಿ ಕೊಲೆ ಮಾಡಿ ನಂತರ ಆ ಬಾಡಿಯನ್ನ ರಾಮನಗರದ ಕಾಡಿನಲ್ಲಿ ಎಸ್ತು ಹೋಗಿರುವಂತ ಪರಿಣಾಮ ಅಲ್ಲಿದ್ದಂತಹ ಕಾಡು ಪ್ರಾಣಿಗಳು ಆ ಬಾಡಿಯನ್ನ ಸಂಪೂರ್ಣವಾಗಿ ತಿಂದು ಹಾಕಿದ್ವು. ಆ ಬಳಿಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ಕೊಟ್ಟಿದ್ದಂತಹ ಗುರುಸಿದ್ದಪ್ಪ ಅವರ ಪತ್ನಿ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಹೋಗಿ ದೂರನ್ನ ಕೊಡ್ತಾಳೆ. ದೂರು ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭಕ್ಕೆ ಅಲ್ಲಿ ಆರೋಪಿಗಳು ಅದನ್ನು ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾರೆ ಅನ್ನುವಂತ ವಿಚಾರ ಬೆಳಕಿಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.